ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಲೂಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನೀವೇನ್ ಮಾಡಬೇಡಿರಿ, ಹೆದರಬೇಡಿರಿ. ಮಹಾ ಸಂತೋಷವನ್ನ ಉಂಟು ಮಾಡುವಂತಹ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಶುಭ ಸಮಾಚಾರವನ್ನು ನಾನು ನಿಮ್ಗೆ ಏನ್ ಮಾಡುವೆನು, ತಿಳಿಸುವೆನು ಎಂದು ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಅಂದರೆ ಕರ್ತನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡಿದ್ದಾನೆ, ಕ್ರಿಯೆ ಮಾಡುವವನಾಗಿದ್ದಾನೆ. ಜನರಿಗೆಲ್ಲಾ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡಿದ್ದಾನೆ, ಇಳಿದು ಬಂದಿದ್ದಾನೆ. ಜನರಿಗೆಲ್ಲಾ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಯೇಸು ಕ್ರಿಸ್ತನು ನಮ್ಮ ಕುಟುಂಬದಲ್ಲಿ ಆತನ ಏನ್ ಮಾಡಿದ್ದಾನೆ, ಇಳಿದು ಬಂದಿದ್ದಾನೆ. ನಮ್ಮ ಕುಟುಂಬಗಳು ಒಂದು ಕಾಲದಲ್ಲಿ ದಾಸತ್ವದಲ್ಲಿ ನಡೆದು ಹೋಗ್ತಾ ಇತ್ತು. ನಮ್ಮ ಕುಟುಂಬಗಳು ಒಂದು ಕಾಲದಲ್ಲಿ ರೋಗದಲ್ಲಿ ನಡೆದು ಹೋಗ್ತಾ ಇತ್ತು. ನಮ್ಮ ಕುಟುಂಬಗಳು, ನಮ್ಮ ಜೀವಿತಗಳು, ನಮ್ಮ ವೈಯಕ್ತಿಕ ಕಾರ್ಯಗಳು ಒಂದು ದಿನದಲ್ಲಿ ಅದು ಸೋಲಿನಿಂದ ನಡೆದು ಹೋಗ್ತಾ ಇತ್ತು. ಯಾವಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇಳಿದು ಬಂದನೋ, ಯಾವಾಗ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಕ್ರಿಯೆ ಮಾಡಿದನೋ, ಆಗ ನಮಗೆ ಇರುವಂತಹ ಎಲ್ಲಾ ಕಣ್ಣೀರುಗಳನ್ನ ಆತನ ಏನ್ ಮಾಡಿದನು, ಶಿಲುಬೆಯಲ್ಲಿಯೇ ಒತ್ತು ತೀರಿಸಿದನು. ಈ ರೀತಿಯಾದ ಒಂದು ಮಹಾ ಶುಭವನ್ನ ಉಂಟು ಮಾಡುವಂತಹ, ಮಹಾ ಸಂತೋಷವನ್ನ ಉಂಟು ಮಾಡುವಂತಹ ಈ ಒಂದು ಸಮಾಚಾರವನ್ನ ಕರ್ತನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ಕ್ರಿಯೆಗೆ ಕೊಂಡು ಬರುವವನಾಗಿದ್ದಾನೆ, ನೆರವೇರಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಏನ್ ಮಾಡುವವರಾಗಿದ್ದಾರೆ, ಕ್ರಿಯೆ ಮಾಡುವವರಾಗಿದ್ದಾರೆ. ಹೊಸ ಬಲದಿಂದ ಕ್ರಿಯೆ ಮಾಡುವವರಾಗಿದ್ದಾರೆ, ಹೊಸ ಅಭಿಷೇಕದಿಂದ ಕ್ರಿಯೆ ಮಾಡುವವರಾಗಿದ್ದಾರೆ. ಆದದರಿಂದ ನಾವು ಇವತ್ತೇನ್ ಮಾಡುವಂಥದ್ದು ಬೇಡ, ಹೆದರುವಂಥದ್ದು ಬೇಡ. ದೇವರು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಅಪ್ಪ, ನಿನ್ನ ವಾಕ್ಯ ಹೇಳಿದ ಪ್ರಕಾರವೇ ಹೆದರಬೇಡಿರಿ, ಜನರಿಗೆಲ್ಲಾ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುವೆ ಅಂತ ಹೇಳಿದ ಪ್ರಕಾರವೇ ಅಪ್ಪ, ನಮ್ಮ ಜೀವಿತದಲ್ಲಿ ನೀನು ಇಳಿದು ಬಂದಿರುವುದೇ ಶುಭ ಕಾರ್ಯ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವನೇ, ಆಮೇನ್, ಆಮೇನ್.